Hey guys, welcome back to my YouTube channel Bhavna's Vlogs. So, ಇವತ್ತು ಬಂದು ಗುರುಪೌರ್ಣಮಿ ದಿವಸದ ವ್ಲಾಗ್ ಇದು ಆ್ಯಂಡ್ ಆಷಾಢ ಶುಕ್ರವಾರದ ಮುಂಚೆ ದಿನ ಬಂದು ತಾಯಿ ಚಾಮುಂಡೇಶ್ವರಿ ಇದು ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಲ್ಲ ಅದರದ್ದು ಎರಡು ಕೂಡ ವ್ಲಾಗ್ನ ನಾನು ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಅರೌಂಡ್ ಮಾರ್ನಿಂಗ್ 4 o'clock ನಾವು ಮನೆ ಬಿಟ್ಟು ನಾವು ಹೋಗಿದ್ದು ಬಂದು ಸಾಯಿಬಾಬಾ ದೇವಸ್ಥಾನ. ಇದಿರೋದು ಎಲ್ಲಿ ಅಂತ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ, ಗೊತ್ತಿಲ್ಲದೆ ಇರೋರು ನಾನು ಹೇಳ್ತಾ ಇದ್ದೀನಿ. ದೇವನಹಳ್ಳಿ ರೋಡಲ್ಲಿ ಮೇಯ್ನ್ ರೋಡಲ್ಲೇ ಬರುತ್ತೆ, ನಿಯರ್ ಟು ಹಾವ್ತಿ ಮೇಯ್ನ್ ರೋಡಲ್ಲೇ ಬರುತ್ತೆ. ಯಲಹಂಕ ಕಡೆಯಿಂದ ಹೋದರೆ ಲೈಕ್ ನಮ್ಮ ರೈಟ್ ಸೈಡಿಗೆ ಟೆಂಪಲ್ ಬರುತ್ತೆ. ಇದು ಬಂದು ಟೆಂಪಲ್ ಲೊಕೇಶನು. ಲೈಕ್ ನ್ಯೂ ಇಯರಿಗೆ ಆಗ್ಬೋದು ಅಥವಾ ಗುರುಪೌರ್ಣಿಮೆಗೆ ಆಗ್ಬೋದು ಅಥವಾ ಥರ್ಸ್ಡೇಸು ಇಲ್ಲೆಲ್ಲ ಗ್ರ್ಯಾಂಡಾಗಿ ಪೂಜೆ ನಡೆಯುತ್ತೆ. ನಾನು ನ್ಯೂ ಇಯರ್ಗೆ ಅಥವಾ ಕೆಲವು ಬೇರೆ ಬೇರೆ ಟೈಮಲ್ಲಿ ನಾನು ಟೆಂಪಲ್ ವಿಸಿಟ್ ಮಾಡಿದ್ದೆ. ಗುರುಪೌರ್ಣಮಿಗೆ ಇಟ್ ವಾಸ್ ಮೈ ಫಸ್ಟ್ ಎವರ್ ವಿಸಿಟ್ ಅಂತಲೇ ಹೇಳ್ಬೋದು. ಮೊದಲನೇ ವರ್ಷ ನಾನಿದು ಹೋಗಿದ್ದು, ನಮ್ಮ ಅಕ್ಕ ನಮ್ಮ ಭಾವ ಎಲ್ಲ ವರ್ಷ ಹೋಗ್ತಿದ್ರಂತೆ. ಈ ಇಯರ್ ನಾನು ಫಸ್ಟ್ ಟೈಮ್ ಹೋಗಿದ್ದು. ನಾನು, ಅಕ್ಕ, ಭಾವ, ನಮ್ಮ ನಿವೇದ್, ನಾವು 3 ಜನ ದೇವಸ್ಥಾನಕ್ಕೆ ಹೋದ್ವಿ. ಇನ್ನೂ ಸ್ವಲ್ಪ ಡೆಕೋರೇಷನ್ ನಡೀತಿದೆ, ನೀವೇ ನೋಡ್ತಾ ಇದ್ದೀರಾ. ಬಟ್ ದೇವಸ್ಥಾನದಲ್ಲಿ ಒಳಗಡೆ ದೇವ್ರ ಹಿಂದೆಗಡೆ ಆಗ್ಬೋದು ಲೈಟಿಂಗ್ಸ್ ಅಲ್ಲೆಲ್ಲ ಕಂಪ್ಲೀಟ್ ಆಗಿತ್ತು. ಇದು ವಾಕ್ವೇಯಲ್ಲಿ ಮಾತ್ರ ಸ್ವಲ್ಪ ಡೆಕೋರೇಷನ್ ಬ್ಯಾಲೆನ್ಸ್ ಇತ್ತು, ಅವರು ಕೂಡ ಮಾಡ್ತಾಯಿದ್ರು. ಈಗ ನಾವು ಹೋಗೋಷ್ಟರಲ್ಲಿ ಅಭಿಷೇಕ ಎಲ್ಲ ಕೂಡ ಸ್ಟಾರ್ಟ್ ಆಗಿತ್ತು. ಇಲ್ಲಿ ಏನಪ್ಪ ಸ್ಪೆಷಲ್ ಅಂತ ಅಂದರೆ ವಿಡಿಯೋ ನೋಡ್ತೀರಿ ಗೊತ್ತಾಗುತ್ತೆ. ನನಗೆ ಯೂಶಲಾಗಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದರೆ ಲೈಕ್ ಮೈಂಡೆಲ್ಲ ಫುಲ್ ಪೀಸ್ ಆಗುತ್ತೆ. ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಜಾಸ್ತಿ ಹೋಗ್ತಾಯಿದ್ದೆ, ನಾನು ಹೋಗೋ ರೋಡಲ್ಲೇ ಇತ್ತು ಅಂತ, ಓಕೆನಾ. ಹಾಗಾಗಿ ಇವತ್ತು ಇಲ್ಲಿಗೆ ಹೋಗೋಷ್ಟರಲ್ಲಿ ಆಲ್ರೆಡಿ ಅಭಿಷೇಕ ಎಲ್ಲ ಕೂಡ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಾನು ಆಗಲೇ ಹೇಳಿದಾಗೆ ಅಭಿಷೇಕ ನಡೀತಿದ್ರೆ ಏನಾಗುತ್ತೆ ಈ ದೇವಸ್ಥಾನದಲ್ಲಿ ಅಂದರೆ ಈವನ್ ನಾವು ಕೂಡ ಅಭಿಷೇಕನ ಮಾಡ್ಬೋದು. ದೇವ್ರನ್ನ ನಮಸ್ಕಾರ ಮಾಡಿಬಿಟ್ಟು ಹಾಲು ಹಾಕೋಕ್ಕೆ ಕೂಡ ಬಿಡ್ತಾರೆ. ನಾವು ಹಾಕ್ಬೇಕಾದ್ರೆ ಯಾರು ನನಗೆ ವೀಡಿಯೋ ಮಾಡೋರು ಇರಲಿಲ್ಲ, ಹಾಗಾಗಿ ಅದು ಕ್ಲಿಪ್ಪಿಂಗ್ನ ನನ್ನ ಜೊತೆ ಇಲ್ಲ. ನಾನು ಬೇರೆಯವ್ರು ಹಾಕ್ತಿರೋದು ಯಾವುದೋ ಒಂದು ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಆ್ಯಂಡ್ ನಾವು ಹೋಗೋಷ್ಟರಲ್ಲಿ ಇಟ್ ವಾಸ್ ಲೈಕ್ ಎಂಡಿಗೆ ಬಂದುಬಿಟ್ಟಿತ್ತು. ನಾವು ಹಾಕಿದ್ಮೇಲೆ ಒಂದು 5-6 ಜನ ಹಾಕಿದ್ರು ಅಷ್ಟೇ. ಅದು ಮುಗಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಅವರು ದೇವ್ರನ್ನೆಲ್ಲ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ನೋಡಿ ಎಲ್ಲರೂ ಹಾಲು ಹಾಕ್ತಿದ್ದಾರಲ್ಲ, ಈ ಥರ ನಮಗೂ ಅವ್ರು ಹಾಲು ಹಾಕೋಕ್ಕೆ ಬಿಡ್ತಾರೆ. ಸೊ ಹಂಗೆ ನಾವು ಕೂಡ ಹೋಗಿ ದೇವರಿಗೆ ಹಾಲೆಲ್ಲ ಕೂಡ ಹಾಕಿ ನೋಡಿ ಈ ಥರ ಹಾಲೆಲ್ಲ ಕೂಡ ಹಾಕಿ ದೇವರ ಬ್ಲೆಸ್ಸಿಂಗ್ಸ್ ಎಲ್ಲ ಕೂಡ ತೊಗೊಂಡು ಕಾಲೆಲ್ಲ ಮುಟ್ಟಿ ಆಶೀರ್ವಾದ ಎಲ್ಲ ಕೂಡ ತೊಗೊಂಡು ದೇವರ ಮುಂದೆ ಕೂತ್ಕೊಂಡು ದೇವರಿಗೆ ಅಲಂಕಾರ ಎಲ್ಲ ಮಾಡ್ತಾರಲ್ಲ, ಸಾಯಿಬಾಬಾಗೆ ಅಲಂಕಾರ ಎಲ್ಲ ಮಾಡಿದ್ರಲ್ಲ ಅದನ್ನೆಲ್ಲ ಕೂಡ ನೋಡಿಕೊಂಡು ನೀವೇದು ಒಂದೆರಡು ಫೋಟೋ ಹಿಡಿಬೇಕಿತ್ತು. ಅವನು ಕೂಡ 3:30 ಎದ್ದವನು ಮಲಗಲೇ ಇಲ್ಲ ಅವತ್ತು. ಈವನ್ ಈ ಆಲ್ಸೋ ವಾಚಡ್ ಎಲ್ಲ ಕೂಡ ಅವನು ಕೂತ್ಕೊಂಡು ಆರಾಮಾಗಿ ನೋಡ್ದ. ಆ್ಯಂಡ್ ನಾವು ಕೂಡ ಆರಾಮಾಗಿ ನೋಡಿ ವಿ ವಿಟ್ನೆಸ್ಡ್ ವಿತ್ ಅದನ್ನು ನಾವು ಕಣ್ಣಲ್ಲಿ ನೋಡಿ ಕಣ್ಣು ತುಂಬ್ಕೊಂಡ್ರಿ ಅಂತ ಹೇಳ್ಬೋದು. ಈಗ ಅಭಿಷೇಕ ಎಲ್ಲ ಆಯಿತು. ನಾನು ಮುಂದೆಗಡೆ ಕೂತ್ಕೊಂಡು ಎಲ್ಲ ಕೂಡ ದೇವರಿಗೆ ಬಟ್ಟೆ ಹಾಕೋದಿರ್ಬೋದು ಅಥವಾ ತಲೆ ಮೇಲೆ ಪೇಟ ಥರ ಸುತ್ತಿದ್ದಿರ್ಬೋದು ಅಥವಾ ಬಟ್ಟಿಕ್ಕಿದ್ದಿರ್ಬೋದು ಎಲ್ಲ ಕೂಡ ನೋಡ್ತಿದ್ದೆ. ಕಂಪ್ಲೀಟ್ ಲೈಕ್ ಸಾಯಿಬಾಬಾ ಹಿಂದೆಗಡೆ ಏನು ಬ್ಯಾಕ್ ಡ್ರಾಪ್ ನೀವು ನೋಡ್ತಿದ್ದೀರಾ ಅದು ಪ್ಯೂರ್ ಫ್ಲವರಿಂದನೇ ಮಾಡಿರೋದು, ಕಂಪ್ಲೀಟ್ ಫ್ಲವರಿಂದನೇ ಎಲ್ಲ ಡೆಕೋರೇಷನ್ ಆಗಿರೋದು. ಒಂಥರ ನೋಡೋಕ್ಕೆ ಸ್ವರ್ಗಲೋಕಕ್ಕೆ ಹೋಗಿ ನೋಡ್ತಿದ್ದೀವಿ ಅನ್ನೋ ಅನ್ನಷ್ಟು ಫೀಲ್ ಇತ್ತು. ಇಟ್ ವಾಸ್ ವೆರಿ ಬ್ಲೆಸ್ಸಿಂಗ್ ಫಾರ್ ಮೀ ಟು ಸಿ ದಿಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಹಾರ ಎಲ್ಲ ಕೂಡ ಹಾಕಿ ದೇವರಿಗೆಲ್ಲ ಅಲಂಕಾರ ಎಲ್ಲ ಮುಗಿಸಿದೆಲ್ಲ ಆದಮೇಲೆ ಸಾಯಿಬಾಬಾಗೆ ನೆಕ್ಸ್ಟ್ ಕೆಳಗಡೆ ಎಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಐನೂರಲ್ಲೆಲ್ಲ ಕೂಡ ನಿಂತ್ಕೊಂಡೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ನಂದೊಂದೆರಡು ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ. ಇದು ಅದು ಯಾವ ಫೋನಲ್ಲಿ ತೆಗ್ದೆ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಅಕ್ಕ ಫೋನಲ್ಲಿ ತೆಗೆದು ನನ್ನ ಫೋನಲ್ಲಿ ತೆಗೆದ್ನು ಅಂತ. ನಾನು ಯಾವೆಲ್ಲ ಕ್ಲಿಪ್ಗಳು ಸಿಕ್ಕೋದು ಅದೆಲ್ಲ ಕೂಡ ನಾನು ಅಟ್ಯಾಚ್ ಮಾಡಿ ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ವೀಡಿಯೋಸ್ ಮಾಡೋದಕ್ಕಿರ್ಬೋದು, ಫೋಟೋಸ್ ಹಿಡಿಯೋದಕ್ಕಿರ್ಬೋದು ಏನೂ ರಿಸ್ಟ್ರಿಕ್ಷನ್ ಇಲ್ಲ. ನಾವು ನೀಟಾಗಿ ದೇವ್ರನ್ನ ಮುಟ್ಟಿ ದೇವರ ಆಶೀರ್ವಾದ ಎಲ್ಲ ಕೂಡ ತೊಗೊಂಡು ಸಾಯಿಬಾಬಾ ಆಶೀರ್ವಾದ ಎಲ್ಲ ತೊಗೊಂಡು ಬರ್ಬೋದು. ಅಷ್ಟಂತೂ ಫ್ರೀಡಮ್ ಇದೆ ಅಂತ ಅನಿಸುತ್ತೆ. ಕೆಲವು ದೇವಸ್ಥಾನದಲ್ಲಿ ಬಿಫೋರ್ ಕೋವಿಡ್ ಫೋಟೋಸ್ ಅಥವಾ ವೀಡಿಯೋಗ್ರಫಿ ಅಲೌಡ್ ಇತ್ತು, ಆಫ್ಟರ್ ಕೋವಿಡ್ ಅಲೌಡ್ ಮಾಡ್ತಾ ಇಲ್ಲ. ಬಟ್ ಇಲ್ಲಿನ್ನೂ ಈಗಲೂ ಇದೆ, ವೀಡಿಯೋಸ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು. ಇವಾಗ ಬನ್ನಿ ಪೂಜೆ ಮಾಡ್ತಿದ್ದಾರೆ, ಅದರದ್ದು ಕೂಡ ಕ್ಲಿಪ್ಪಿಂಗ್ ನೋಡಿ. ಓಂ ಗೋದಾವರಿ ಶರಣಿ ನಮಃ, ಓಂ ಅರ್ಕದಯಾಯ ನಮಃ, ಓಂ ಸರ್ವದಯಾಯ ನಮಃ, ಓಂ ಭೂತದಾಯ ನಮಃ, ಓಂ ಭೂತದೋಹಿತಾಯ ನಮಃ, ಓಂ ಕಾಲಾತೀತಾಯ ನಮಃ, ಓಂ ಕಾಲಾಯ ನಮಃ, ಓಂ ಕಾಲಕಾಲಾಯ ನಮಃ, ಓಂ ಕಾಲಕಗಮನಾಯ ನಮಃ, ಓಂ ಮೃತ್ಯುಂಜಯಾಯ ನಮಃ, ಓಂ ಮೃತ್ಯಾಯ ನಮಃ, ಓಂ ಮೃತ್ಯುಂಜಯಾಯ ನಮಃ, ಓಂ ಜೀವಾಧಾರಾಯ ನಮಃ, ಓಂ ಸರ್ವಾಧಾರಾಯ ನಮಃ, ಓಂ ಭಕ್ತಾವನಸ್ತಾಯ ನಮಃ, ಓಂ ಭಕ್ತಾವನಸ್ತಾಯ ನಮಃ, ಓಂ ನಮೋಸ್ತಾಯ ನಮಃ, ಓಂ ಅನುಗ್ರಹಾಯ ನಮಃ, ಓಂ ಅನುಗ್ರಹಾಯ ನಮಃ. ಈಗ ಪೂಜೆ ಎಲ್ಲ ಕೂಡ ಮುಗಿಸಿ ಮಂಗಳಾರತಿ ಎಲ್ಲ ತೊಗೊಂಡು ದೇವರದ್ದು ಕಾಲೆಲ್ಲ ಮುಟ್ಟಿ ನಮಸ್ಕಾರ ಎಲ್ಲ ಮಾಡ್ಕೊಂಡಾದಮೇಲೆ ಇದು ತೊಗೊಂಡಂಥ ಕ್ಲಿಪ್ಪಿಂಗ್ ಇದು. ಸೊ ನೋಡಿ ಹತ್ರದಿಂದ ನೋಡ್ತಿದ್ದೀನಿ ಸಾಯಿಬಾಬಾ ಹೆಂಗೆ ಕಾಣಿಸ್ತಿದೆ ಅಂತ. ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋನ ಎಡಿಟ್ ಮಾಡ್ತಾಯಿದ್ದೀನಿ.
ಆ್ಯಂಡ್ ದೇವರ ಬ್ಲೆಸ್ಸಿಂಗ್ಸ್ ಎಲ್ಲ ತೊಗೊಂಡು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವ್ರನ್ನ ಕೇಳ್ಕೊತ ಸಾಯಿಬಾಬನೆಲ್ಲ ಕೇಳಿಕೊಂಡು ಇವಾಗ ಪ್ರಸಾದ ತಿನ್ನೋದಕ್ಕೆ ಹೋದ್ವಿ. ಎಷ್ಟೊತ್ತಿಗೆ ಹೋದರೂ ಎಷ್ಟೊತ್ತಿಗೆ ಪೂಜೆ ಮುಗಿದ್ರು ಇಲ್ಲಿ ಪ್ರಸಾದ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಚೆನ್ನಾಗೈತಾ ಚಿನ್ನಿ? ಈ ಕಡೆ ನೋಡ, ಚೆನ್ನಾಗೈತಿನ? ಚೆನ್ನಾಗೈತಾ? ತಟ್ಟೆಗೆ ಬರಬಾರ್ದು. ನಾವು 6:15ಗೆ ಪೂಜೆ ಸ್ಟಾರ್ಟ್ ಆಯಿತು. ಅರೌಂಡ್ 6:45 ಎಲ್ಲ ಆಯಿತು. ಪ್ರಸಾದ ಎಲ್ಲ ತಿನ್ಕೊಂಡು ಮನೆಗೆ ಬರೋಷ್ಟರಲ್ಲಂತೂ 7 ಮೇಲೆ ಆಗೋಗ್ಬಿಟ್ಟಿತ್ತು. ನಮ್ಮನ್ನು ಮನೆಗೆ ಬಿಟ್ಟು ನಮ್ಮ ಭಾವ ನೆಕ್ಸ್ಟ್ ಅಂಗಡಿಗೆ ಹೋದ್ರು. ಇದು ಕೆಲವೊಂದು ಫೋಟೋಸು. ನಿವೇದಂತೂ ಫುಲ್ ಆ್ಯಕ್ಟಿವ್ ಆಗಿ ಫೋಟೋ ಇಡ್ಸ್ಕೊತಾ ಇದ್ದ ಖುಷಿಯಿಂದ. ಅವನಿಗೆ ದೇವಸ್ಥಾನಕ್ಕೆ ಹೋಗೋದು, ದೇವ್ರನ್ನ ನೋಡೋದು ಅಂದರೆ ಅವನಿಗೇನೋ ಒಂಥರ ಖುಷಿ. ಇವನ್ ಈಸ್ ಎಂಜಾಯಿಂಗ್ ದಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನಾವು ಕೂಡ ಫೋಟೋಸ್ ಎಲ್ಲ ಇಡ್ಸ್ಕೊಂಡ್ವಿ. ಈ ಒಂದು ವಿಡಿಯೋನ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು 17th ಆಷಾಢ ಶುಕ್ರವಾರದ್ದು ಚಾಮುಂಡೇಶ್ವರಿ ದೇವಿ ಸ್ಪೆಷಲ್ ಡೇ ಅಂತ ಹೇಳ್ತೇವಲ್ಲ. ಸೊ ಹಂಗಾಗಿ ನಮ್ಮನೆ ಹತ್ರ ಚಾಮುಂಡೇಶ್ವರಿ ದೇವಿ ಇದೆ. ಇದು ಗ್ರಾಮ ದೇವತೆ ಅಂತೆಲ್ಲ ಕೂಡ ಕರಿತೀವಿ. ಇದು ನನ್ನ ವ್ಲಾಗಲ್ಲಿ ನೀವು ಮಿನಿ ವ್ಲಾಗಲ್ಲಿ ಆಗಿರ್ಬೋದು, ಫುಲ್ ವ್ಲಾಗಲ್ಲಿ ನೋಡಿರ್ತೀರ ದೇವ್ರನ್ನ. ಇವಾಗ ಬೆಳಗ್ಗೆ ಹೋದೆ, ಥರ್ಸ್ಡೇ ಆಗಿತ್ತು. ಕಾಲೇಜ್ ಕೂಡ ಆಯಿತು 8:45ಗೆ. 8:30 ಮುಗಿಯುತ್ತೆ ಅಂದ್ಕೊಂಡು ಹೋದೆ. ಅರೌಂಡ್ 9:15 ಆಗೋಯ್ತು. ಪೂಜೆ ಎಲ್ಲ ಕೂಡ ಎಲ್ಲ ಅಭಿಷೇಕ ಪೂಜೆ ಎಲ್ಲ ಮುಗಿಯೋಕ್ಕೆ. ಸೊ ಹಂಗಾಗಿ ಫಸ್ಟ್ ಅವರ್ ಕ್ಲಾಸಿಗೆ ಹೋಗಿಲ್ಲ, ಸೆಕೆಂಡ್ ಅವರ್ ಕ್ಲಾಸಿಗೆ ಹೋದೆ. ನೀಟಾಗಿ ದೇವರಿಗೆ ಅಭಿಷೇಕ ಎಲ್ಲ ಮಾಡಿ ಲೈಕ್ ಹಣ್ಣಿಂದ ಅಭಿಷೇಕ, ಅರ್ಶಿನ ಕುಂಕುಮ ನೀಟಾಗಿ ಅಭಿಷೇಕ ಎಲ್ಲ ಕೂಡ ಮಾಡಿಕೊಟ್ರು 500. ಅದಾದಮೇಲೆ ಹೂವು ಸೀರೆ ಎಲ್ಲ ಕೂಡ ಉಡಿಸಿ, ಮಡ್ಲಕ್ಕಿ ಕಟ್ಟಿದ್ರಲ್ಲ ಸೀರೆ ಕೊಟ್ಟದ್ದು, ಸೀರೆ ಎಲ್ಲ ಕೂಡ ಉಡಿಸಿ ಇವಾಗ ಹೂವಿನಲ್ಲಿ ಡೆಕೋರೇಷನ್ ಎಲ್ಲ ಮಾಡ್ತಿದ್ದಾರೆ. ಅಂದರೆ ದೇವ್ರಿಗೆ ಅಲಂಕಾರ ಎಲ್ಲ ಮಾಡ್ತಿದ್ದಾರೆ. ನಾನು ಕೂಡ ಎಲ್ಲ ನೋಡಿ ಒಂಥರ ಇದು ಕೂಡ ಒಂಥರ ದೇವರ ಸ್ಥಾನದಲ್ಲಿದ್ದರೆ ಒಂಥರ ಮೈಂಡೆಲ್ಲ ಪೀಸಾಗಿ ಕಾಮಾಗಿ ಒಂಥರ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಇರುತ್ತಲ್ಲ, ಹಂಗಿರುತ್ತೆ. ನಾನು ಕೂಡ ಆಷಾಢದಲ್ಲಿ ದೀಪ ಹಚ್ತಾ ಇದ್ನಲ್ಲ, ಹಂಗಾಗಿ ಲೈಕ್ ಒಂಥರ ಪೀಸ್ಫುಲ್ಲಾಗಿ ಇಟ್ ವಾಸ್ ಲೈಕ್ ಬ್ಲೆಸ್ಸಿಂಗ್ಸ್ ಬೈ ದ ಗಾಡ್ ಅಂತಲೇ ಹೇಳ್ಬೋದು. ಮೈಸೂರಿಗಂತೂ ಹೋಗೋಕ್ಕಾಗಲ್ಲ, ಆ ದಿನ ಅಷ್ಟು ಕ್ರೌಡ್ ಇರುತ್ತೆ. ಅಟ್ಲೀಸ್ಟ್ ನಾವೆಲ್ಲಿದ್ದೀವೋ ಅಲ್ಲೇ ದೇವ್ರನ್ನ ಕಾಣೋಣ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಇವಾಗ ನೋಡಿ ಫೈನಲಿ ಈ ರೀತಿ ಕಾಣ್ತಿದೆ ದೇವರ ಅಲಂಕಾರ. ನಾನು ತುಪ್ಪ ದೀಪ ಎಲ್ಲ ಕೂಡ ರೆಡಿ ಮಾಡಿಕೊಂಡು ಹೋಗಿ ಎಲ್ಲ ಪೂಜೆ ಎಲ್ಲ ಕೂಡ ಮಾಡಿಸಿ ಎಲ್ಲ ಹಚ್ಕೊಂಡು ಬಂದೆ. ಇವಾಗ ಮಹಾಮಂಗಳಾರತಿದು ಕೂಡ ಕ್ಲಿಪ್ಪಿಂಗ್ ಇದೆ, ನೀವು ಅದನ್ನು ಕೂಡ ನೋಡಿ ಎಂಜಾಯ್ ಮಾಡಿ. ಈಗ ಪೂಜೆ ಎಲ್ಲ ಮುಗಿದು ಮಂಗಳಾರತಿ ತೊಗೊಂಡು ಕುಂಕುಮ ತೊಗೊಂಡು ಪ್ರಸಾದ ತೊಗೊಂಡು ನಾನು ಮನೆಗೆ ಹೋಗ್ತಾ ಇದ್ದೀನಿ. ಹೆಂಗೆ ಕಾಣ್ತಿದೆ ಚಾಮುಂಡೇಶ್ವರಿ ದೇವಿ ಮತ್ತು ದೇವರ ಬ್ಲೆಸ್ಸಿಂಗ್ಸ್ ನಿಮಗೂ ಕೂಡ ಇರಲಿ, ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೆಯವರಿಗಂತೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ನಾನು ಪ್ರಸಾದ ಎಲ್ಲ ತೊಗೊಂಡು ಮತ್ತು ಹೂವು ಕೊಟ್ಟರು ಎಲ್ಲ ತೊಗೊಂಡು ಮತ್ತು ಕುಂಕುಮ ಸ್ವಲ್ಪ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಗಾಯ್ಸ್, ಇವಾಗ ಹೋಗಿ ಚಾಮುಂಡೇಶ್ವರಿ ದೇವಿ ಪೂಜೆ ಎಲ್ಲ ಕೂಡ ಮುಗಿಸ್ಕೊಂಡು ಬಂದೆ. ಆಲ್ರೆಡಿ 8:50 ಆಗೋಗಿದೆ. ಸೊ ಫಸ್ಟ್ ಅವರ್ ಕ್ಲಾಸಿಗೆ ಹೋಗೋಲ್ಲ, ಸೆಕೆಂಡ್ ಅವರ್ ಕ್ಲಾಸಿಗೆ ಹೋಗಬೇಕು. ಟಕ್ಕಂತ ಹೋಗಿ ತಲೆ ಎಲ್ಲ ಬಾಚ್ಕೊಂಡು ಬಂದಿದ್ದೀನಿ. ಲೆಟ್ಸ್ ಗೋ ಟು ಕಾಲೇಜ್. ಬಾಯ್ ಬಾಯ್. ಸ್ಟ್ಯಾಂಡು ಬಾಯ್ ಮಗನೇ. ಈಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ನಮ್ಮ ಅಂಕಲ್ ಕರ್ಕೊಂಡು ಹೋಗಿ ಬಿಟ್ಟರು. ಸಾಯಂಕಾಲ ಬರಬೇಕಾದ್ರೆ ಆ್ಯಸ್ ಯೂಶುವಲ್ ಬಂದೆ. ಮೇನ್ ರೋಡಿಂದ ನಮ್ಮ ಅಕ್ಕ ಬಂದು ನನ್ನ ಪಿಕ್ ಮಾಡಿದ್ಲು. ಆ್ಯಂಡ್ ಕ್ಲಾಸಸ್ಗಳೆಲ್ಲ ಕೂಡ ಕೇಳಿ ಲಂಚ್ ಅವರಲ್ಲಿ ಕೆಫೆಟೇರಿಯಾ ಕ್ಯಾಂಟೀನ್ಗೆ ಹೋಗಿ ಊಟ ಎಲ್ಲ ಕೂಡ ಮಾಡಿಕೊಂಡು ಬಂದ್ವಿ. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿತ್ತು. ನೆಕ್ಸ್ಟ್ ಕೂಡ ಬರುತ್ತೆ ಒಂದು ಸ್ಪೆಷಲ್ ವ್ಲಾಗ್ಸ್ಗಳು ನೆಕ್ಸ್ಟ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ. ಯಾರೆಲ್ಲ ವೀಡಿಯೋಸ್ನ ನೋಡ್ತಿರೋ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತು ನನ್ನ ವೀಡಿಯೋಸ್ನೆಲ್ಲ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ವೆಲ್ ವಿಷರ್ಸ್ಗೆ ಎಲ್ಲರಿಗೂ ಕೂಡ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಆ್ಯಂಡ್ ಫಸ್ಟ್ ಟೈಮ್ ನೋಡ್ತಾ ಇರೋರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದ್ರೆ ಆ್ಯಸ್ ಯೂಶುವಲ್ ವೀಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ಫ್ಯಾಮಿಲಿ, ವೆಲ್ ವಿಷರ್ಸ್ಗೆಲ್ಲರೂ ಕೂಡ ನನ್ನ ಒಂದು ವೀಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್. ನೆಕ್ಸ್ಟ್ ಎಲ್ಲ ಸ್ಪೆಷಲ್ ವ್ಲಾಗ್ಸ್ ಬರ್ತಿದ್ದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ, ನೋಡಿ ಖುಷಿಪಡಿ. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.